5 ಜನ ದಂಪತಿಗಳನ್ನು ನೋಡಿದಾಗ ಒಬ್ಬರಿಗಾದರೂ ಈ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಕಾಡ್ತಾ ಇರುತ್ತೆ. ಇನ್ಫರ್ಟಿಲಿಟಿ ನಾವು ನೋಡೋದು 30 ವಯಸ್ಸು ಒಳಗಿದ್ದಲ್ಲಿ. 30-40% ಅಷ್ಟು ಹಾಗೇ ಗಂಡ್ಮಕ್ಳಿಂದ ಏನಾದರೂ ತೊಂದರೆ ಇತ್ತು ಅಂದರೆ ಈ ಇನ್ಫರ್ಟಿಲಿಟಿ ಕಂಡುಬರುತ್ತೆ. ಹೆಣ್ಮಕ್ಳಲ್ಲಿ ಮೊಟ್ಟೆಗಳು ಏನಿರುತ್ತೋ ಅದು ಕ್ರಮೇಣ ಕಮ್ಮಿ ಆಗ್ತಾ ಹೋಗುತ್ತೆ. 1 ವರ್ಷ ತನಕ ಟ್ರೈ ಮಾಡಿನೂ ಅವರಿಗೆ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂದರೆ ಡೆಫಿನೆಟ್ಲಿ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ನಿಖಿತಾ ಮೂರ್ತಿ, ಬಂಜೆತನ ಹಾಗೂ ಸ್ತ್ರೀರೋಗ ತಜ್ಞೆ, ಗರ್ಭಗುಡಿ IVF ಸೆಂಟರ್, ಬ್ಯಾಂಗ್ಳೂರಿಂದ. ಈ ವಿಡಿಯೋಯಲ್ಲಿ ಇನ್ಫರ್ಟಿಲಿಟಿ ಅಂದರೆ ಬಂಜೆತನ ರಿಲೇಟೆಡ್ ಆಗಿರುವ ಎಷ್ಟೊಂದು ಜನ ಮಿತ್ಸ್ ಇರುತ್ತೆ, ಅಂದರೆ ಮೂಢನಂಬಿಕೆಗಳು ಅಥವಾ ತಪ್ಪು ಕಲ್ಪನೆಗಳಿರುತ್ತೆ ಜನರ ಮನಸ್ಸಲ್ಲಿ. ಈ ಯಾರಾದರೂ ದಂಪತಿ ಮಕ್ಕಳಾಗ್ತಾ ಇಲ್ಲ ಅಂದಾಗ ಅವರು ಬೇರೆಯವ್ರ ಹತ್ರ ಹೋಗ್ತಾರೆ ಕೇಳೋಕ್ಕೆ. ಅವ್ರ ಫ್ಯಾಮಿಲಿ ಮೆಂಬರ್ಸ್ ಆಗಲಿ, ಅವರ ಪರಿಚಯದವರಾಗಲಿ ಸರಿಯಾಗಿ ಇನ್ಫಾರ್ಮೇಷನ್ ಇರಲ್ಲ ಅವ್ರ ಹತ್ರ. ಸೊ ಆ ಥರ ಸಂದರ್ಭದಲ್ಲಿ ಅವ್ರ ಮನಸ್ಸಲ್ಲಿ ಎಷ್ಟೊಂದು ಇರೋ ಮಾಹಿತಿ ಕರೆಕ್ಟಾಗಿದೆಯಾ ಇಲ್ವೋ ಸಂಕೋಚ ಇರುತ್ತೆ ಇದ್ರ ಬಗ್ಗೆ ಮಾತಾಡೋದಕ್ಕೆ. ಯಾಕಂದರೆ ಈ ಟಾಪಿಕ್ನ ಓಪನ್ನಾಗಿ ಯಾವಾಗಲೂ ಡಿಸ್ಕಸ್ ಮಾಡೋದಿಲ್ಲ. ಸೊ ಈ ಬಂಜೆತನ ಬಗ್ಗೆ ಏನೇನು ತಪ್ಪು ಕಲ್ಪನೆಗಳು ಸಾಮಾನ್ಯವಾಗಿ ಜನರ ಮನಸ್ಸಲ್ಲಿರುತ್ತೋ ಆದಷ್ಟು ಮಟ್ಟಿಗೆ ನಾನು ಈ ವಿಡಿಯೋಯಲ್ಲಿ ಅದನ್ನು ಯಾವುದು ಸರಿ ಯಾವುದು ತಪ್ಪು ಅಂತ ನಿಮಗೆ ಡಿಸ್ಕಸ್ ಮಾಡೋಕ್ಕೆ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್, ಇನ್ಫರ್ಟಿಲಿಟಿ ಅಥವಾ ಬಂಜೆತನ ಅಂದರೆ ಏನು? ಈಗ ಯಾವುದೇ ಒಂದು ದಂಪತಿ ನಾವು ಪ್ರೆಗ್ನೆನ್ಸಿ ಬೇಕು ಅಂದಿದ್ರಲ್ಲಿ 1 ವರ್ಷವರೆಗೂ ಅವರು ಸತತವಾಗಿ ಕಾಂಟ್ಯಾಕ್ಟಲ್ಲಿದ್ದು, ಅಂದರೆ ಸಂಭೋಗ ಕ್ರಿಯೆ ಮಾಡುತ್ತಿರುವಾಗ ಅವ್ರಿಗೆ ಪ್ರೆಗ್ನೆನ್ಸಿ ಕಂಡು ಬರ್ತಾ ಇಲ್ಲ ಅಂದರೆ ಅದಕ್ಕೆ ನಾವು ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಸೊ ಯೂಶ್ವಲಾಗಿ ಏನು ಅನ್ಕೊತಾರೆ, ಇನ್ಫರ್ಟಿಲಿಟಿ ಅಥವಾ ಬಂಜೆತನ ಅನ್ನೋದು ತುಂಬ ರೇರು, ತುಂಬ ಅಪರೂಪ ಅಂತ ಅನ್ಕೊತಾರೆ. ಆದರೆ ಅದು ಹಾಗಿಲ್ಲ. ಇವಾಗ ಸಾಮಾನ್ಯ ದಿನಗಳಲ್ಲಿ ಇವಾಗ ಅದು ತುಂಬ ಇತ್ತೀಚೆಗೆ ತುಂಬ ಕಂಡು ಬರ್ತಾ ಇದೆ. ಅಂದರೆ ಯಾವುದೇ ಒಂದು 5 ಜನ ದಂಪತಿಗಳನ್ನು ನೋಡಿದಾಗ ಒಬ್ಬರಿಗಾದರೂ ಈ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಕಾಡ್ತಾ ಇರುತ್ತೆ. ಅದು ಕಾರಣಗಳೇನು? ಯೂಶ್ವಲಾಗಿ ಈ ಇನ್ಫರ್ಟಿಲಿಟಿ ಇವಾಗ ಹೆಚ್ಚಾಗ್ತಾ ಇರೋದು ಯಾಕೆ ಅಂದರೆ, ಒಂದು ಬಂದುಬಿಟ್ಟು ಲೇಟಾಗಿ ಮದುವೆ ಆಗೋದು, ಲೇಟಾಗಿ ಪ್ರೆಗ್ನೆನ್ಸಿಗಳ ಪ್ಲ್ಯಾನ್ ಮಾಡೋದು, ನಮ್ಮ ಇತ್ತೀಚೆಗಿರುವ ಲೈಫ್ ಸ್ಟೈಲು ಆಗಲಿ ಅಥವಾ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸಿಂದ ಈ ಇನ್ಫರ್ಟಿಲಿಟಿ ಜಾಸ್ತಿ ಆಗ್ತಾ ಇದೆ. ಸೊ ಯಾರಿಗಾದರೂ ಮಕ್ಕಳು ಆಗ್ತಾ ಇಲ್ಲ ಅಂದಾಗ ಅಟ್ಲೀಸ್ಟ್ 1 ವರ್ಷ ತನಕ ಟ್ರೈ ಮಾಡಿನೂ ಅವರಿಗೆ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂದರೆ ಡೆಫಿನೆಟ್ಲಿ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಎರಡನೇದು ಬಂದುಬಿಟ್ಟು, ಇನ್ಫರ್ಟಿಲಿಟಿ ಅಥವಾ ಬಂಜೆತನ ಬರೀ ಹೆಣ್ಮಕ್ಳಿಗೆ ಸಂಬಂಧಪಟ್ಟಿದ್ದು ಅಂತ ಎಷ್ಟೊಂದು ಮನೆಯಲ್ಲಿ ಬರೀ ಹೆಣ್ಮಕ್ಳನ್ನೇ ದೋಷಿಸ್ತಾರೆ. ಯಾಕೆ ಅಂತಿದ್ದಾಗ ಅವರಿಗೆ ಗೊತ್ತಿರೋದಿಲ್ಲ ಒಂದೊಂದು ಸತಿ ಗಂಡ್ಮಕ್ಳಿಂದನೂ ಈ ತೊಂದರೆ ಕಂಡುಬರ್ಬೋದು ಅಂತ. ಸೊ ಇನ್ಫರ್ಟಿಲಿಟಿ ಕಾರಣಗಳು ನಾವು ನೋಡಿದಾಗ 30-40% ಹೆಣ್ಮಕ್ಳಿಂದ ಉಂಟಾಗುವ ಕಾರಣಗಳಿಂದ ಈ ಮಕ್ಕಳಾಗ್ತಾ ಇರಲ್ಲ, ಅಥವಾ 30-40% ಅಷ್ಟು ಹಾಗೇ ಗಂಡ್ಮಕ್ಳಿಂದ ಏನಾದರೂ ತೊಂದರೆ ಇತ್ತು ಅಂದರೆ ಈ ಇನ್ಫರ್ಟಿಲಿಟಿ ಕಂಡುಬರುತ್ತೆ. ಇನ್ನು 10-20% ಇಬ್ಬರದು ಏನಾದರೂ ಫ್ಯಾಕ್ಟರ್ ಇತ್ತಂದರೆ ಆವಾಗ ಇನ್ಫರ್ಟಿಲಿಟಿ ಆಗ್ತಾ ಇರುತ್ತೆ ಅವ್ರಿಗೆ, ಅಂದರೆ ಪ್ರೆಗ್ನೆನ್ಸಿ ಆಗ್ತಾ ಇರಲ್ಲ. ಇದು ತುಂಬಾ ಇಂಪಾರ್ಟೆಂಟು. ಒಂದು ಚಿಕ್ಕ ಉದಾಹರಣೆ ಕೊಡಬೇಕು ಅಂದರೆ, ನಮ್ಮ ಹತ್ರ ಬಂದಿದ್ದ ಪೇಷಂಟಲ್ಲಿ ಆಲ್ಮೋಸ್ಟು ಮದುವೆ ಆಗಿ 3 ವರ್ಷ ಆಗಿತ್ತು, ಆದರೆ ಪ್ರೆಗ್ನೆನ್ಸಿ ಆಗ್ತಾ ಇರಲಿಲ್ಲ. ಸಾಕಷ್ಟು ಕಡೆ ತೋರಿಸಿದ್ದಾರೆ, ಒಂದು 8-10 ತಿಂಗಳವರೆಗೂ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ. ಪ್ರತಿ ಸಲ ಟ್ರೀಟ್ಮೆಂಟ್ಗೆ ಬರೀ ಅವರ ಹೆಂಡತಿ ಮಾತ್ರ ಹೋಗಿದ್ದಾರೆ. ಅವರಿಗೆ ಟ್ಯಾಬ್ಲೆಟ್ಸ್ ಆಗಲಿ ಇಂಜೆಕ್ಷನ್ ಆಗಲಿ ಯಾವ್ಯಾವ ದಿನ ಟ್ರೈ ಮಾಡಬೇಕು ಅಂತ ಎಲ್ಲ ಅವರಿಗೆ ಹೇಳಿ ಕಳಿಸಿದಾಗ, ಆಮೇಲೆ ನಮ್ಮ ಹತ್ರ ಬಂದಾಗ ಆಲ್ಮೋಸ್ಟ್ ಒಂದು 8-10 ಸೈಕಲ್ ಅವರು ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ. ನಮ್ಮ ಹತ್ರ ಬಂದಾಗ ಬೇಸಿಕ್ ವೀರ್ಯಾಣು ಚೆಕ್ ಮಾಡಿದಾಗ ಅವ್ರ ಹಸ್ಬೆಂಡ್ ಸ್ಪರ್ಮ್ ಕೌಂಟು ಆಲ್ಮೋಸ್ಟ್ ನಿಲ್ಲಿತ್ತು, ಅಂದರೆ 0 ಇತ್ತು. ಅವರ ಸೆಮೆನ್ನಲ್ಲಿ ಏನು ವೀರ್ಯಾಣುಗಳು ಕಾಣಿಸ್ತಿರ್ಲಿಲ್ಲ. ಸೊ ಈ ಥರ ಇದ್ದಾಗ ಸಾಕಷ್ಟು ಅವರಿಗೆ ಫೈನಾನ್ಷಿಯಲಿ ಆಗಲಿ ಮೆಂಟಲಿ ಆಗಲಿ ತುಂಬಾ ಬೇಜಾರಾಗಿರುತ್ತೆ ಅಷ್ಟರಲ್ಲಿ. ಸೊ ಯಾವಾಗಲೂ ನಾವು ಏನು ಹೇಳ್ತೀವಿ ಅಂದರೆ, ಯಾವಾಗಾದರೂ ಪ್ರೆಗ್ನೆನ್ಸಿ ಆಗ್ತಾಯಿಲ್ಲ ಅಂತ ಡಾಕ್ಟರಿಗೆ ಬಂದಾಗ ಇಬ್ಬರು ದಂಪತಿಯಲ್ಲಿ ಗಂಡ ಮತ್ತು ಹೆಂಡತಿ ಇಬ್ಬರು ಜೊತೆಗೆ ಕಲಿಸಿ ಬರಬೇಕು. ಯಾಕಂದರೆ ಏನಾದರೂ ಬೇಸಿಕ್ ಟೆಸ್ಟ್ ಬೇಕಿತ್ತು ಅಂದರೆ ಹೆಂಡತಿಗೂ ಬೇಸಿಕ್ ಅಲ್ಟ್ರಾಸೌಂಡ್ ಆಗಲಿ, ಅಂದರೆ ಸ್ಕ್ಯಾನಿಂಗ್ ಆಗಲಿ, ಅವ್ರದ್ದು ವ್ಯಾಲ್ಯೂಯೇಷನ್ ಆಗಲಿ ಪೂರ್ತಿ ಮಾಡಬೇಕಾಗತ್ತೆ. ಗಂಡು ಮಕ್ಕಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಾವು ಸ್ಪರ್ಮ್ ಟೆಸ್ಟ್ ಮಾಡಿದಾಗ ನಮಗೆ ಮೇಜರ್ ಫ್ಯಾಕ್ಟರ್ಸ್ ಯಾಕೆ ಈ ಪ್ರೆಗ್ನೆನ್ಸಿ ಆಗ್ತಾಯಿಲ್ಲ ಅಂತ ಅವಾಗೆ ಗೊತ್ತಾಗ್ಬಿಡುತ್ತೆ. ಇನ್ನೊಂದು ಬಂದುಬಿಟ್ಟು
ಇನ್ಫರ್ಟಿಲಿಟಿ ಅಥವಾ ಬಂಜೆತನ ಅಂದರೆ ಬರೀ ಎಲ್ಡರ್ಲಿ ಪಾಪ್ಯುಲೇಷನಲ್ಲಿ ಆಗುತ್ತೆ, ಅಂದರೆ ವಯಸ್ಸಾದವ್ರಿಗೆ ಮಾತ್ರ ಈ ಥರ ಪ್ರಾಬ್ಲಮ್ ಆಗುತ್ತೆ, ಚಿಕ್ಕ ವಯಸ್ಸಲ್ಲಿ ಈ ಪ್ರಾಬ್ಲಮ್ ಕಂಡು ಬರಲ್ಲ ಅಂತ ಎಷ್ಟೊಂದು ಜನ ದಂಪತಿ ಸುಮ್ಮನಾಗ್ಬಿಡ್ತಾರೆ. ಅಂದರೆ ಪೋಸ್ಟ್ಪೋನ್ ಮಾಡ್ಕೊತ ಹೋಗ್ತಾರೆ. ಓಕೆ, ಇವಾಗ ನಮಗಿನ್ನ ಏಜ್ ಚಿಕ್ಕದು, ನಾವಿನ್ನೂ ಒಂದು 2 ವರ್ಷ ಆದಮೇಲೆ ನೋಡೋಣ, 3 ವರ್ಷ ಆದಮೇಲೆ ಡಾಕ್ಟರ್ ಹತ್ರ ಹೋಗೋಣ ಅಂತ ಹಾಗೇ ಕಾಯ್ತಾ ಏನಾಗ್ಬಿಡುತ್ತೆ, ಅವ್ರಿಗೆ ಏಜ್ ಜಾಸ್ತಿ ಆಗಿ ಹೋದಾಗ ನಮಗೆ ಗೊತ್ತು, ಈಗ ಹೆಣ್ಮಕ್ಳಲ್ಲಿ ಮೊಟ್ಟೆಗಳು ಏನಿರುತ್ತೋ ಅದು ಕ್ರಮೇಣ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಎಸ್ಪೆಷಲಿ ಅದು 35 ವಯಸ್ಸು ಆದ ನಂತರ ಮೊಟ್ಟೆ ಕೌಂಟು ತುಂಬಾ ಕಮ್ಮಿ ಆಗಿಬಿಡುತ್ತೆ. ಸೊ ಆದರೆ ಗಂಡ್ಮಕ್ಳೆಲ್ಲ ಹಾಗಲ್ಲ, ದಿನ ಹೊಸ ಸ್ಪರ್ಮ್ಸು ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಈ ಥರ ಇದ್ದಾಗ ಟೈಮ್ ಅನ್ನೋದು ತುಂಬಾ ವ್ಯಾಲ್ಯೂಬಲ್. ಸೊ ಆಲ್ಮೋಸ್ಟು 30 ವರ್ಷ ಒಳಗಡೆ ಇದರಲ್ಲಿ ಒಂದು 10% ಇನ್ಫರ್ಟಿಲಿಟಿ ನಾವು ನೋಡೋದು 30 ವಯಸ್ಸು ಒಳಗಿದ್ದಲ್ಲಿ. ಒಬ್ಬೊಬ್ಬರು ಏನು ಮಾಡ್ತಾರೆ, ಸರಿಯಾಗಿ ಋತುಚಕ್ರ ಆಗ್ತಾ ಇರಲ್ಲ, ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇರುತ್ತೆ, ಇದು PCODನ ಆ ಥರ ಏನೋ ಒಂದು ಪ್ರಾಬ್ಲಮ್ ಅಂತ ಸುಮ್ಮನಾಗ್ಬಿಡ್ತಾರೆ. ಒಂದೊಂದು ಸತಿ ಸ್ಕ್ಯಾನ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಅವರಲ್ಲಿ ಅಂಡಾಣು ಸಂಖ್ಯೆ ತುಂಬ ಕಮ್ಮಿ ಇದೆ, ಅದಕ್ಕೆ ಇರ್ರೆಗ್ಯುಲರ್ ಆಗಿ ಪೀರಿಯಡ್ಸ್ ಆಗ್ತಾ ಇದೆ ಅಂತ. ಸೊ ಈ ಥರ ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂದರೆ ನಾವು ಬೇಗನೆ ಅದನ್ನು ತಿಳ್ಕೊಂಡು ಎಲ್ಲ ಥರ ಪ್ರಾಬ್ಲಮ್ಸಿಗೂ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟು ನಾವು ಮಾಡ್ತೀವಿ. ಸೊ ಆ ಥರ ಇದ್ದಾಗ ನಮಗೆ ವಯಸ್ಸು ಚಿಕ್ಕದಾಗಿದೆ, ನಾವು ಪೋಸ್ಟ್ಪೋನ್ ಮಾಡ್ಬೋದು ಅಂತ ಯಾವತ್ತೂ ಅಂದ್ಕೋಬೇಡಿ. ಬೇಸಿಕ್ ಟೆಸ್ಟ್ ಮಾಡಿಸ್ಕೊಂಡು ಅದರಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂದರೆ ಅದನ್ನು ಬೇಗ ಚಿಕಿತ್ಸೆ ತೊಗೊಂಡ್ರೆ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ಸು ಜಾಸ್ತಿ ಆಗಿರುತ್ತೆ. ಹಾಗೆ ಹೆಲ್ದಿಯಾಗಿ ಮಗು ಹುಟ್ಟೋದು ಕೂಡ ತುಂಬಾ ಇಂಪಾರ್ಟೆಂಟು. ಯಾಕಂದರೆ ವಯಸ್ಸಾದಮೇಲೆ ಪ್ರೆಗ್ನೆನ್ಸಿ ಆದಾಗ ಏನಾಗುತ್ತೆ, ತುಂಬಾ ಪ್ರೆಗ್ನೆನ್ಸಿ ಜೊತೆಗೆ BP ಬರೋದು, ಶುಗರ್ ಬರೋದು ಅಥವಾ ಅಬಾರ್ಷನ್ಸ್ ಆಗೋದು, ಮಕ್ಕಳಲ್ಲಿ ಜನ್ಮ ದೋಷಗಳಿರೋದು, ಆ ಥರ ಎಲ್ಲ ತುಂಬಾ ಪ್ರಾಬ್ಲಮ್ಸ್ ಕಾಣಿಸುತ್ತೆ. ಸೊ ಬೇಗ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಿಕೊಂಡು ಬೇಗನೆ ಹೆಲ್ದಿಯಾಗಿರೋ ಮಗು ಪಡ್ಕೋಬೋದು. ಇನ್ನೊಂದು ಬಂದುಬಿಟ್ಟು ಏನು ಅನ್ಕೊತಾರೆ ಅಂದರೆ, ನಮ್ಮ ತಾಯಿ ತಂದೆಗೂ ಪ್ರೆಗ್ನೆನ್ಸಿ ಲೇಟಾಗಿ ಆಗಿತ್ತು, 5 ವರ್ಷ ಆದಮೇಲೆ ಆಗಿತ್ತು, 10 ವರ್ಷ ಆದಮೇಲೆ ಆಗಿತ್ತು, ಅಥವಾ ನಮ್ಮ ಅಂಕಲ್ ಆಂಟಿಯಲ್ಲೂ ಹಾಗೆ ಆಗಿತ್ತು, ಅಕ್ಕ ಅಣ್ಣಗೂ ಹಾಗೆ ಆಗಿತ್ತು, ಸೊ ನಾವು ಟೈಮ್ ಇದೆ ಅಂತ ಎಷ್ಟೊಂದು ಕಪಲ್ಸು ದಂಪತಿಗಳು ಅದನ್ನು ಪೋಸ್ಟ್ಪೋನ್ ಮಾಡ್ಕೊತಾ ಹೋಗ್ತಾರೆ. ಬಟ್ ಹಾಗೆ ಅಲ್ಲ, ಈಗ ಒಬ್ರೊಬ್ರಿಗೂ ಒಂದೊಂದು ಡಿಫ್ರೆಂಟ್ ಕಾರಣದಿಂದ ಪ್ರೆಗ್ನೆನ್ಸಿ ಆಗ್ತಾ ಇರಲ್ಲ. ಅವರಿಗಿದ್ದಿದ್ದು ಕಾರಣನೇ ನಿಮಗಿರಬೇಕು ಅಂತಲೂ ಏನೂ ಇಲ್ಲ. ಸೊ ಆ ಟೈಮು ನೀವು ನಾನು ಹೇಳ್ದಂಗೆ ಅದು ಪೋಸ್ಟ್ಪೋನ್ ಮಾಡ್ತಾ ಹೋಗಿಬಿಟ್ರೆ ಅದು ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಅಷ್ಟೇ ಕಮ್ಮಿ ಆಗ್ತಾ ಹೋಗುತ್ತೆ. ಈಗ ಸದ್ಯಕ್ಕೆ ಒಂದು ಕಪಲಿಗೆ ಅಥವಾ ದಂಪತಿಗೆ ನಾವು IVF ಟ್ರೀಟ್ಮೆಂಟ್ ಅಥವಾ ಯಾವುದೇ ಒಂದು ಟ್ರೀಟ್ಮೆಂಟ್ ಕೊಡಬೇಕು ಅಂತಿದ್ರಲ್ಲಿ ಅದನ್ನೇ ಸೇಮ್ ಟ್ರೀಟ್ಮೆಂಟ್ ನಾವು 3 ಅಥವಾ 4 ವರ್ಷ ಆದಮೇಲೆ ಕೊಡಬೇಕು ಅಂದರೆ ಅಷ್ಟೇ ಸಕ್ಸಸ್ ಆಗೋ ಚಾನ್ಸಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕಂದರೆ ಏಜ್ ಅನ್ನೋದು ತುಂಬ ಮುಖ್ಯ. ನೆಕ್ಸ್ಟ್ ಬಂದುಬಿಟ್ಟು, ಈಗ ನಮಗೆ ರೆಗ್ಯುಲರಾಗಿ ಪೀರಿಯಡ್ಸ್ ಆಗ್ತಾಯಿದೆ, ಹೆಂಡತಿಗೆ ರೆಗ್ಯುಲರಾಗಿ ಕರೆಕ್ಟಾಗಿ ತಿಂಗಳು ಡೇಟ್ ಆಗ್ತಾಯಿದೆ, ಇಬ್ಬರು ಸೇರಿದಾಗೂ ಬೇರೆ ಏನೂ ಪ್ರಾಬ್ಲಮ್ ಆಗ್ತಾಯಿಲ್ಲ. ಈ ಥರ ಇದ್ದಾಗ ನಮಗೆ ಡೆಫಿನೆಟ್ಲಿ ಪ್ರೆಗ್ನೆನ್ಸಿ ಆಗೇ ಆಗುತ್ತೆ. ಯಾಕೆ ನಾವು ಅವ್ರ ಡಾಕ್ಟರ್ ಹತ್ರ ತೋರಿಸ್ಬೇಕು ಅಂತ ಕೂಡ ಒಂದು ಡೌಟ್ ಇರುತ್ತೆ. ಬಟ್ ಎಷ್ಟೊಂದು ಜನಕ್ಕೆ ರೆಗ್ಯುಲರಾಗಿ ಪೀರಿಯಡ್ ಆಗ್ತಾಯಿದ್ರೂ ಈ ಬಂಜೆತನಕ್ಕೆ ತುಂಬಾ ಸಾಕಷ್ಟು ಕಾರಣಗಳಿರುತ್ತೆ. ಈಗ ಯಾವ್ಯಾವ ಕಾರಣದಿಂದ ಈ ಇನ್ಫರ್ಟಿಲಿಟಿ ಕಂಡು ಬರ್ಬೋದು ಅಂದರೆ, ಹೆಣ್ಮಕ್ಳಲ್ಲಿ ಗರ್ಭಕೋಶದಲ್ಲಿ ಏನಾದರೂ ತೊಂದರೆ ಇತ್ತು ಅಂದರೆ, ಯಾವುದಾದ್ರೂ ಗಂಟು ಅಂದರೆ ಪಾಲಿಪ್ ಅಥವಾ ಫೈಬ್ರಾಯ್ಡ್ ಅಂತ ಕರಿತೀವಿ, ಏನಾದರೂ ಇಶ್ಯೂ ಇತ್ತು ಅಂದರೆ, ಅಥವಾ 2 ಗರ್ಭನಾಳಗಳು ಬ್ಲಾಕ್ ಇತ್ತು ಅಂದರೆ, ಅಂಡಾಶಯಲ್ಲಿ ಮೊಟ್ಟೆ ಸಂಖ್ಯೆ ತುಂಬ ಜಾಸ್ತಿ ಅಥವಾ ತುಂಬ ಕಮ್ಮಿ ಇದ್ದಲ್ಲಿ, ಅಥವಾ ಸರ್ವಿಕ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಅಂದರೆ ಗರ್ಭಕೋಶ ಬಾಯಿ ಹತ್ರ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಈ ಇನ್ಫರ್ಟಿಲಿಟಿ ಕಂಡುಬರ್ಬೋದು. ಅಥವಾ ಗಂಡು ಮಕ್ಕಳಲ್ಲಿ ಸರಿಯಾಗಿ ಇಂಟರ್ಕೋರ್ಸ್ ಅಥವಾ ಸೆಕ್ಸ್ ಮಾಡಬೇಕಾದ್ರೆ ಏನೂ ತೊಂದರೆ ಆಗ್ತಾ ಇರಲ್ಲ, ಸರಿಯಾಗಿ ಸ್ಪರ್ಮ್ಸ್ ಔಟ್ ಆಗ್ತಾ ಇರುತ್ತೆ. ಬಟ್ ನಾವು ಸ್ಪರ್ಮ್ ಕೌಂಟ್ ನೋಡಿದಾಗ ಅಥವಾ ಅದರ ಚಲನೆ ಶಕ್ತಿ ನೋಡಿದಾಗ, ನಾರ್ಮಲ್ ಸ್ಪರ್ಮ್ಸ್ ಎಷ್ಟಿದೆ ಅಂತ ಚೆಕ್ ಮಾಡಿದಾಗ ಕಮ್ಮಿ ಇದ್ದಿದ್ರಲ್ಲಿ ಆವಾಗ ಕೂಡ ಪ್ರೆಗ್ನೆನ್ಸಿ ಆಗೋದಕ್ಕೆ ಪ್ರಾಬ್ಲಮ್ಸ್ ಆಗ್ತಿರ್ಬೋದು. ಸೊ ಬರೀ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಆಗ್ತಾಯಿದೆ, ಸೇರೋದಕ್ಕೆ ಏನೂ ತೊಂದರೆ ಇಲ್ಲ ಅಂದ್ಕೊಂಡು ಪ್ರೆಗ್ನೆನ್ಸಿನ ಪೋಸ್ಟ್ಪೋನ್ ಮಾಡ್ಕೊತ ಹೋಗಬೇಡಿ. ಏನಾದರೂ ತೊಂದರೆ ಇತ್ತು ಅಂದರೆ ಒಂದು ಬೇಸಿಕ್ ಸ್ಕ್ರೀನಿಂಗ್ ಡಾಕ್ಟರ್ ಹತ್ರ ಬರೋದು ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟ್ ಬಂದುಬಿಟ್ಟು ಏನು ಅನ್ಕೊತಾರೆ ಅಂದರೆ, ಬರೀ ಈ ಗರ್ಭಕೋಶದಲ್ಲಿ ತೊಂದರೆ ಇದೆ ಅಥವಾ ಸ್ಪರ್ಮ್ಸಲ್ಲಿ ತೊಂದರೆ ಇದ್ದಾಗ ಮಾತ್ರ ಈ ಇನ್ಫರ್ಟಿಲಿಟಿ ಕಂಡುಬರುತ್ತೆ ಅನ್ನೋದು ಬರೀ ಅದೊಂದಕ್ಕೆ ಸೀಮಿತವಾಗಿದ್ದಿಲ್ಲ. ಅಕಸ್ಮಾತ್ ವೆಯ್ಟ್, ಹೆಣ್ಮಕ್ಳದ್ದು ವೆಯ್ಟ್ ಆಗಲಿ ಅಥವಾ ಗಂಡನ ವೆಯ್ಟ್ ಆಗಲಿ ತುಂಬ ಜಾಸ್ತಿ ಇತ್ತು, ಒಬೆಸಿಟಿ ಇದ್ದಾಗ, ಅಂದರೆ ನಾರ್ಮಲ್ ನಮ್ಮ BMI ಅಂತ ಏನು ಕ್ಯಾಲ್ಕುಲೇಟ್ ಮಾಡ್ತೀವಿ, ಹೈಟ್ ಬೇಸಿಸ್ ಮೇಲೆ ವೆಯ್ಟ್ ಬೇಸಿಸ್ ಮೇಲೆ ಅದು ಕ್ಯಾಲ್ಕುಲೇಟ್ ಮಾಡಿದಾಗ ಅದು 30ರಿಂದ ಜಾಸ್ತಿ ಇದ್ರಲ್ಲಿ ಅದಕ್ಕೆ ನಾವು ಒಬೆಸಿಟಿ ಅಂತ ಹೇಳ್ತೀವಿ. ಈ ಬೇಸಿಕ್ ಫ್ಯಾಕ್ಟರನ್ನು ನಾವು ಕರೆಕ್ಷನ್ ಮಾಡಿಕೊಂಡ್ರೆ, ತೂಕವನ್ನು ಮಾತ್ರ ಇಳಿಸಿದ್ರೆ
ಒಂದೊಂದ್ಸತಿ ಸ್ಪಾಂಟೇನಿಯಸ್ ಅಂದರೆ ಅದಾಗೆ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅಥವಾ ಸ್ಮೋಕಿಂಗ್ ಆಗಲಿ ಅಂದರೆ ಧೂಮಪಾನ ಮದ್ಯಪಾನ ಸೇವಿಸೋದ್ರಿಂದ ಅದರಿಂದನೇ ಒಂದು ಫ್ಯಾಕ್ಟರ್ ಮಾತ್ರ ಇರ್ಬೋದು ಇನ್ಫರ್ಟಿಲಿಟಿ ಆಗೋಕ್ಕೆ. ಸೊ ಈ ಏನು ಬೇಸಿಕ್ ಕರೆಕ್ಷನ್ಸ್ ಇದೆಯೋ ಅದು ನಮ್ಮ ಕೈಯಲ್ಲಿದೆ. ನಾವು ಇದನ್ನು ಸರಿ ಮಾಡಿಕೊಂಡ್ರೆ ಒಂದೊಂದ್ಸತಿ ತಾನಾಗೆ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಕೂಡ ಉಂಟು. ನೆಕ್ಸ್ಟ್ ಬಂದುಬಿಟ್ಟು ಸ್ಟ್ರೆಸ್ಸಿಂದ ಇನ್ಫರ್ಟಿಲಿಟಿ ಆಗುತ್ತೆ. ಇದು ನಿಜನಾ ಸುಳ್ಳ? ಡೆಫಿನೆಟ್ಲಿ ನಿಜ. ಆದರೆ ಇದು ಒಂದೇ ಫ್ಯಾಕ್ಟರ್ ಇರೋದಿಲ್ಲ. ಈಗ ಯೂಶ್ವಲಿ ಸ್ಟ್ರೆಸ್ ಅಥವಾ ಏನೇ ಒತ್ತಡ ಇತ್ತಂದ್ರೂ ಒಂದೊಂದ್ಸತಿ ಸರಿಯಾಗಿ ಎಗ್ ರಿಲೀಸ್ ಆಗ್ತಾ ಇರಲ್ಲ. ಈ ಎಗ್ ರಿಲೀಸ್ ಆಗ್ತಾ ಇರಲ್ಲ ಯಾಕೆ ಅಂದರೆ ಬಾಡಿಯಲ್ಲಿ ಹಾರ್ಮೋನ್ಸದು ವ್ಯತ್ಯಾಸ ಇರುತ್ತೆ. ಆದರೆ ಸ್ಟ್ರೆಸ್ಸನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಎಷ್ಟೊಂದು ಜನ ಹೇಳ್ತಾರೆ, ನೀವು ಒಂದು 2-3 ತಿಂಗಳು ಬಿಟ್ಬಿಡಿ, ಏನು ಸ್ಟ್ರೆಸ್ ತೊಗೋಬೇಡಿ, ಟೆನ್ಷನ್ ತೊಗೋಬೇಡಿ, ಡಾಕ್ಟ್ರ್ ಹತ್ರ ಏನು ಹೋಗೋದು ಬೇಕಾಗಲ್ಲ, ನೀವು ಒಂದು 2-3 ತಿಂಗಳು ಹಾಗೆ ಟ್ರೈ ಮಾಡಿ ಆಗುತ್ತೆ ಅಂತ ಎಷ್ಟೊಂದು ಜನ ಕಾಯ್ಕೊಂಡು ಕೂತ್ಕೊತಾರೆ. ಬಟ್ ಈ ಸ್ಟ್ರೆಸ್ಸನ್ನು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಏನೇ ಆಗಲಿ, ಅದು ಎಷ್ಟೊಂದು ಥರ ಟ್ರೀಟ್ಮೆಂಟ್ಸ್ ಉಂಟು. ಯೋಗ ಆಗಲಿ, ಆಕ್ಯುಪಂಕ್ಚರ್ ಆಗಲಿ, ಇದೆಲ್ಲ ಸ್ಟ್ರೆಸ್ಸನ್ನು ಕಮ್ಮಿ ಮಾಡ್ಕೋಬೋದು ಹೊರತು, ಆದರೆ ಇದು ಇನ್ಫರ್ಟಿಲಿಟಿಗೆ ಸಂಬಂಧಪಟ್ಟಂಗೆ ಅದರ ಒಳ ಕಾರಣ ಏನಿರುತ್ತೋ ಅದನ್ನು ರಿವರ್ಸ್ ಮಾಡೋದಿಲ್ಲ. ಸೊ ಈ ಥರ ಇದ್ದಾಗ ಏನೇ ಇದ್ರೂ ಡಾಕ್ಟರ್ ಹತ್ರ ಬರೋದು ತುಂಬಾ ಇಂಪಾರ್ಟೆಂಟ್. ಮತ್ತು ತುಂಬ ಜನ ಅಂದ್ಕೊತಾರೆ, ಈಗ ಸ್ಕ್ಯಾನ್ ಮಾಡಿದಾಗ ಅಥವಾ ಚೆಕ್ ಮಾಡಿಸಿದಾಗ PCOD ಇದೆ ಅಂತ ತಿಳ್ಕೊತಾರೆ. PCOD ಇದ್ದಾಗ ನ್ಯಾಚುರಲಾಗಿ ಪ್ರೆಗ್ನೆನ್ಸಿನೇ ಆಗಲ್ಲ. ಭಯ ಪಟ್ಕೊಂಡು ಡಾಕ್ಟರ್ ಹತ್ರ ಹೋಗೋದೇ ಇಲ್ಲ. ಸೊ ಡಾಕ್ಟರ್ ಹತ್ರ ಹೋದ ತಕ್ಷಣ ಎಲ್ಲದಕ್ಕೂ IVF ಅಂತಲೇ ಹೇಳಿಬಿಡ್ತಾರೆ ಅಂತ ಅದು ಒಂದು ಕೂಡ ಭಯ ಇರುತ್ತೆ ಎಷ್ಟೊಂದು ಜನ ಮನಸ್ಸಲ್ಲಿ. ಬಟ್ ಅದು ಡೆಫಿನೆಟ್ಲಿ ಅಲ್ಲ. ಈಗ PCOD ಇದ್ದಾಗೂ ನಾವು ಜಸ್ಟ್ ಮೊಟ್ಟೆ ಬೆಳೆಯೋದಕ್ಕೆ, ಮೊಟ್ಟೆ ರಿಲೀಸ್ ಆಗೋದಕ್ಕೆ ಬೇಸಿಕ್ ಟ್ಯಾಬ್ಲೆಟ್ಸ್ ಕೊಟ್ಟರೆ ನ್ಯಾಚುರಲ್ಲಾಗಿ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಯಾಕಂದರೆ ಬೇರೆ ಏನು ಫ್ಯಾಕ್ಟರ್ಸಲ್ಲಿ ಏನೂ ಪ್ರಾಬ್ಲಮ್ ಇಲ್ಲದಾಗ ನಾವು ಡೆಫಿನೆಟ್ಲಿ ಈ ಥರ ಟ್ರೀಟ್ಮೆಂಟ್ ಕೊಟ್ಟು ಪ್ರೆಗ್ನೆನ್ಸಿ ಮಾಡ್ಕೋಬೋದು. ಅಥವಾ ಎಗ್ ಕೌಂಟ್ ತುಂಬ ಕಮ್ಮಿ ಇತ್ತು, ಸ್ಪರ್ಮ್ ಕೌಂಟ್ 0 ಇದ್ದರೂ ಕೂಡ ಇವಾಗಿಂದು ನಮ್ಮ ಮೆಡಿಕಲ್ ಫೀಲ್ಡಲ್ಲಿ ಎಷ್ಟೊಂದು ಥರ ಟ್ರೀಟ್ಮೆಂಟ್ಸ್ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.